ಇನ್ನು ಕಡೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಇದೇ ವಿಚಾರಕ್ಕೆ ಮಾತಾಡಿದ್ದಾರೆ. ಮೂಡಾ ಕೇಸ್ 14 ಸೈಟ್ ಬಿಟ್ಟು ತನಿಖೆ ಆಗತ್ತೆ. ದೆಹಲಿಯಲ್ಲಿ TV9ಗೆ ಶಾಸಕ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೂಡಾ ಕೇಸ್ನಲ್ಲಿ 14 ಸೈಟ್ ಬಿಟ್ಟು ತನಿಖೆ ಆಗತ್ತೆ, ಅಂದರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ತನಿಖೆ ಆಗಲ್ಲ ಅನ್ನುವಂಥ ಮಾತನ್ನು ಎಸ್ ಪೊನ್ನಣ್ಣ ಈಗ TV9ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. CM ಕುಟುಂಬದ ಮೇಲೆ ತನಿಖೆ ಆದರೆ ನ್ಯಾಯಾಂಗ ನಿಂದನೆ ಆಗತ್ತೆ. ನಟೇಶ್ ಕೇಸ್ನಲ್ಲೂ ಇಡೀ ತನಿಖೆ ಸಾಧ್ಯವಿಲ್ಲ. ಅದೇ ರೀತಿ ಪಾರ್ವತಿಯವರ ಕೇಸ್ನಲ್ಲೂ ಸಾಧ್ಯವಿಲ್ಲ. 14 ಸೈಟ್ ಹೊರತುಪಡಿಸಿ ತನಿಖೆ ನಡೆಸುತ್ತೆ, ಅದು ತನಿಖೆ ಆಗತ್ತೆ. ಸೈಟ್ ವಾಪಸ್ ಮಾಡಿದ್ರಿಂದ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಈಗ ನೇರವಾಗಿ ಹೇಳ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಪೊನ್ನಣ್ಣ ಅವರನ್ನ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ಈಗ ಹೈಕೋರ್ಟ್ ಆದೇಶವನ್ನು ನೀಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪೊನ್ನಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಇಡಿ ಕೊಟ್ಟಂಥ ಸಮನ್ಸ್ನ ಮಾತ್ರ ಅಲ್ಲ, ಉಚ್ಚ ನ್ಯಾಯಾಲಯ ಪಾರ್ವತಿಯವರ ಪ್ರಕರಣದಲ್ಲಿ ಮತ್ತು BS ಸುರೇಶ್ ಅವರ ಪ್ರಕರಣದಲ್ಲಿ ಇಡಿ ದಾಖಲೆ ಮಾಡಿರುವಂಥ ECIR ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ FIR ಥರ ECIRನ PMLL ದಾಖಲೆ ಮಾಡ್ತಾರೆ, ಅದನ್ನು ಕ್ವಾಶ್ ಮಾಡಿದ್ದಾರೆ. ಅದನ್ನು ಕ್ವಾಶ್ ಮಾಡಿ ಕಾನ್ಸಿಕ್ವೆಂಟ್ಲಿ ಸಮನ್ಸ್ ಇಸ್ ಕ್ವಾಶ್ಡ್. ಅರ್ಥ ಮಾಡ್ಕೊಳ್ಳಿ, ಮೂಲತಃವಾಗಿ ಆ ಪ್ರಕರಣವನ್ನೇ ರದ್ದು ಮಾಡಿ ಆ ಪ್ರಕರಣದ ಅಡಿಯಲ್ಲಿ ನೀಡಿರುವಂಥ ಸಮನ್ಸನ್ನು ಕೂಡ ಕ್ವಾಶ್ ಮಾಡಿದ್ದಾರೆ. ಪ್ರಕರಣ ರದ್ದಾಗಿದ್ದ ಮೇಲಿಂದ ಏನು ಉಳಿತದೆ? ಪಾರ್ವತಿ ಅವರ ಪ್ರಕರಣದಲ್ಲಿ ನೀಡಿದ ಆದೇಶವನ್ನು ಸರಿಯಾಗಿ ಓದಿದ್ರೆ ಅರ್ಥವಾಗುತ್ತೆ. ಇನ್ ರೆಸ್ಪೆಕ್ಟ್ ಆಫ್ ಆಲ್ ಅಕ್ಯೂಸ್ಡ್ ECIRಲ್ಲಿ ಕೊಟ್ಟು ಕ್ವಾಶ್ ಮಾಡಿದ್ದಾರೆ. ಕ್ವಾಶ್ ಮಾಡಿ ಈ 14 ಸೈಟ್ಗಳೇನಿದೆ ಇದು ಯಾವ ಕಾರಣಕ್ಕೂ ಮನಿ ಲಾಂಡ್ರಿಂಗ್ ಆಗಲ್ಲ ಅಂತ ಹೇಳಿದ ಮೇಲೆ ಮತ್ತು CM ಕೊಡೋಕ್ಕೆ ಬರ್ತದ? ದೇ ವಿಲ್ ಬಿ ಇನ್ ಕಂಟೆಂಪ್ಟ್. ಏನಾರು ಆ ಥರ ಮಾಡೋಕ್ಕೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಲ್ ಬಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಇದರಲ್ಲಿ ರಾಜಕಾರಣ ಬೆರೆಯುವಂಥದ್ದು ಇದೆಯಲ್ಲ, ಇದು ತಪ್ಪು. ಆದರೆ ಅರ್ಥ ಮಾಡ್ಕೊಳ್ದೆ ಮಾತಾಡೋದು ಕೂಡ ತಪ್ಪು. ಅರ್ಥ ಮಾಡಿಕೊಂಡ್ರೆ ನಟೇಶನ ಕೇಸ್ನಲ್ಲಿ ಯಾಕಾಗಾರೆ ತಡೆಯಾಜ್ಞೆ ಕೊಟ್ಟಿಲ್ಲ ನ್ಯಾಯಾಲಯ? ನಟೇಶನ ಕೇಸ್ನಲ್ಲಿ ನಾನು ತಡೆಯಾಜ್ಞೆ ಅಂದರೆ ನಟೇಶಂದು ತನಿಖೆ ಮಾಡೋಕ್ಕಾಗೋದಿಲ್ಲ, ಬೇರೆಯವ್ರನ್ನೆಲ್ಲ ಮಾಡ್ಬೋದಾ ರದ್ದಾಗಿರೋರ? ಸಿಂಪಲ್ ಇದು. ದೇರ್ಫೋರ್ ಮೆರಿಟ್ ಮೇಲೆ ನಾನು ಹೋಗಲ್ಲ. ಆದರೆ ತನಿಖೆಗೆ ಅಡಚಣೆ ಇಲ್ಲ, ಅಡ್ದಿಲ್ಲ. ನೋಡಿ, ವಿರೋಧ ಪಕ್ಷದವ್ರಿಗೆ ಇದು ಯಾವುದೋ ಒಂದು ಸಿಗಲಿಕ್ಕೆ ಕಾಯ್ತಾ ಇದ್ದಾರೆ. ಅವರು ಎಲ್ಲ ರದ್ದಾಗ್ಬಿಟ್ಟಿದೆ ಅಂತೇಳಿ ಪಾಪ ಬೇಸರದಲ್ಲಿದ್ದರು. ಇವಾಗ ಇದು ಯಾವುದೋ ಒಂದು ಸಿಕ್ಕಿದೆ ಅಂತ ಅವರು ರಾಜಕಾರಣಿಗಳು, ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾರೆ, ರಾಜಕಾರಣಿಗಳು ಮಾತಾಡ್ತಾರೆ. ಆದರೆ ನಾವು ಜನರಿಗೆ ಸಂದೇಶ ಕೊಡುವಂಥದ್ದು ಸುದ್ದಿವಾಹಿನಿಗಳಿರ್ಬೋದು, ಮಾಧ್ಯಮದವರು ಇರ್ಬೋದು, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಉಚ್ಚ ನ್ಯಾಯಾಲಯ ಪಾರ್ವತಿಯವರ ಪ್ರಕರಣದಲ್ಲಿ ಈ 14 ಸೈಟ್ಗಳೇನಿದೆ, ದಿಸ್ ವಾಸ್ ನಾಟ್ ಇನ್ ದಿ ಪೊಸೆಷನ್ ಆಫ್ ಪಾರ್ವತಿ, ಇಟ್ ಈಸ್ ರಿಟರ್ನ್ಡ್ ಆ್ಯಂಡ್ ಅದನ್ನು ಎಲ್ಲೂ ಕೂಡ ಅವ್ರು ಬಳಸಲಿಲ್ಲ, ಮಾರಿಲ್ಲ, ವ್ಯಾಪಾರ ಮಾಡಿಲ್ಲ, ಏನಿಲ್ಲ. ಅದರಿಂದ ಲಾಂಡ್ರಿಂಗ್ ಆಗಿಲ್ಲ ಆನ್ ಮೆರಿಟ್ಸ್, ನೋ ಮನಿ ಲಾಂಡ್. ಸೊ 14 ಸೈಟ್ಗಳಿಗೆ ಬಿಟ್ಟರೆ ಬೇರೆ ಏನು ಸಂಬಂಧ ಇದೆ ಮುಖ್ಯಮಂತ್ರಿಗಳಿಗೆ? ಅದೇ ರದ್ದಾಗಿದ್ದ ಮೇಲಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇದೆಲ್ಲ ಎಲ್ಲಿಂದ ಬರ್ತದೆ? ಸೊ ದಿಸ್ ಈಸ್ ದ ರಿಯಾಲಿಟಿ. ಇದು ಪೊನ್ನಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.